ಇಷ್ಟು ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಆದರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತಾ ಅನ್ನೋ ಬಗ್ಗೆ ಡೌಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಮಾನಿಟೈಸೇಷನ್ ಆಗುತ್ತಾ, ಏನಾದರೂ ರಿಜೆಕ್ಟ್ ಆದರೆ ಏನು ಮಾಡೋದು, ರಿಜೆಕ್ಟ್ ಆದಮೇಲೆ ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಒಂದೊಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಏನೇನು ಮಾಡಬೇಕು, ಯಾವ್ಯಾವ ರೀತಿಯಾದಂಥ ಕಂಟೆಂಟ್ಗಳನ್ನ ಹಾಕೋದ್ರಿಂದ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗೋದಿಲ್ಲ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಒರಿಜಿನಲ್ ಕ್ರಿಯೇಟಿವಿಟಿ ಇಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ ನಿಮಗೆ ಮಾನಿಟೈಸೇಷನ್ ಆಗಲ್ಲ. ಒರಿಜಿನಲ್ ಕಂಟೆಂಟ್ ಇಲ್ಲ ಅಂತ ಅಂದರೆ ಮಾನಿಟೈಸೇಷನ್ ಆಗೋದಿಲ್ಲ. ಏನು ಮಾಡಬೇಕು, ಒರಿಜಿನಲ್ ಕಂಟೆಂಟು ಅಂತ ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾವು ವಿಡಿಯೋ ಮಾಡಿದ್ರೆ ಮಾತ್ರ ಅದು ಒರಿಜಿನಲ್ ಕಂಟೆಂಟಾ? ಇಲ್ಲ, ನಾವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋದು ಮಾತ್ರ ಅಲ್ಲ, ಕಂಟೆಂಟ್ನ ಬೇರೆಯವ್ರ ಕಂಟೆಂಟ್ನ ಕಾಪಿ ಮಾಡಬಾರ್ದು. ಬೇರೆಯವ್ರು ಯಾರೋ ಇವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ, ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಆ ವಿಡಿಯೋನ ಅಪ್ಲೋಡ್ ಮಾಡೋದು. ಈ ರೀತಿ ಏನಾದರೂ ಮಾಡಿದ್ದೀರಾ ಅಂತಂದರೆ ಆಗ ನಿಮಗೆ ಮಾನಿಟೈಸೇಷನ್ ಆಗಲ್ಲ. ಇಲ್ಲಿ ಒಂದು ವೇಳೆ ನೀವೇನಾದ್ರು ಬೇರೆಯವ್ರ ವಿಡಿಯೋಸ್ಗಳನ್ನ ತಗೊಂಡಿದ್ದೀರಾ, ಆದರೆ ಅಲ್ಲಿ ನೀವೇನೋ ಅವ್ರ ಬಗ್ಗೆ ಏನೋ ರಿವ್ಯೂ ಕೊಡ್ತಾ ಇದ್ದೀರಾ, ಇಲ್ಲ ಅಂತ ಅಂದರೆ ನಿಮ್ಮದೇ ವಾಯ್ಸ್ ಓವರ್, ನಿಮ್ಮದು ವಾಯ್ಸ್ನ ಕೊಟ್ಟು ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಇಂಥದ್ದೇನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವೇ ಬೇರೆ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿ ಅದ್ರ ಜೊತೆಗೆ ಯೂನಿಕ್ ಆಗಿ ನೀವೇನೋ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದಾಗ ಆಗ ಮಾನಿಟೈಸೇಷನ್ ಆಗುತ್ತೆ. ಆದರೆ ನೀವು ಅವರ ವಿಡಿಯೋನೇ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ವಿಡಿಯೋದಲ್ಲಿ ಅವ್ರು ಯಾವ್ದು ಮ್ಯೂಸಿಕ್ ಹಾಕಿದಾರೋ ಅದನ್ನೇ ಹಾಕ್ಬಿಟ್ಟು ಆ ರೀತಿ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಆಗ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಲ್ಲ. ಇದು ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನಿಮಗೆ ರೀಯೂಸ್ಡ್ ಕಂಟೆಂಟ್ಗಳ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ರೀಯೂಸ್ಡ್ ಕಂಟೆಂಟ್ಗಳು ಅಂದರೆ ಬೇರೆಯವ್ರದ್ದು ಇವಾಗ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ತೊಗೊಳೋದು, ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ತೊಗೊಳೋದು, ಅಲ್ಲಿಂದ ನೀವು ಕಾಪಿ ಮಾಡಿಬಿಟ್ಟು ಡೈರೆಕ್ಟಾಗಿ ಹಾಕ್ತೀರಾ. ಇದನ್ನು ನೀವು ರೀಯೂಸ್ ಕಂಟೆಂಟ್ ಅಂತಲೂ ಕರೀತಾರೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಅವ್ರದ್ದೇ ಮ್ಯೂಸಿಕ್ಗಳನ್ನೆಲ್ಲ ಆ್ಯಡ್ ಮಾಡ್ತಿರಲ್ವ, ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಯೂನಿಕ್ ಆಗಿ ಕ್ರಿಯೇಟ್ ಮಾಡಿ. ಈಗ AI ವಿಡಿಯೋಸ್ಗಳನ್ನ ಯೂಸ್ ಮಾಡೋದು, ಅಲ್ಲಿ ಅದ್ರ ಜೊತೆಗೆ ನಿಮ್ಮ ಆಡಿಯೋ, ನಿಮ್ಮ ವಾಯ್ಸ್ನ ಕೊಟ್ಟು ಮಾತಾಡೋದು, ಅದ್ರ ಬಗ್ಗೆ ಎಲ್ಲ ಮಾಡಿ ಯೂನಿಕ್ ಆಗಿ ಕ್ರಿಯೇಟ್ ಮಾಡಿ. ಆಗ ಅದು ರೀಯೂಸ್ಡ್ ಕಂಟೆಂಟ್ ಅಂತಲೂ ಬರಲ್ಲ. ಆಮೇಲೆ ನಿಮಗೆ ಅದರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ, ಮಾನಿಟೈಸೇಷನ್ ಆಗುತ್ತೆ. ಇದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಕಾಪಿರೈಟ್ ಇಶ್ಯೂಸ್ ಇರುತ್ತೆ. ಕಾಪಿರೈಟ್ ಇಶ್ಯೂಸ್ ಅಂತಂದರೆ ಈಗ ನೀವು ಬೇರೆಯವ್ರದ್ದು ಮ್ಯೂಸಿಕ್ಗಳನ್ನ ನೀವು ತಗೊಳ್ಳೋದು, ಬೇರೆಯವರ ಮ್ಯೂಸಿಕ್ಗಳನ್ನ ತೊಗೊಂಡ್ಬಿಟ್ಟು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದು. ಆಗ ಅಲ್ಲಿ ನೀವು ಅವ್ರ ಪರ್ಮಿಷನ್ನು ಕೇಳಿರಲ್ಲ, ಅದ್ರ ಜೊತೆಗೆ ಅದು ಕಾಪಿರೈಟ್ ಮ್ಯೂಸಿಕ್ ಆಗಿರುತ್ತೆ. ಇದರಿಂದ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಮಾನಿಟೈಸೇಷನ್ ಆಗಲ್ಲ. ನಿಮಗೆ ಗೊತ್ತೇ ಇದೆ, ಕಾಪಿರೈಟ್ ಸ್ಟ್ರೈಕು ಕ್ಲೈಮ್ ಎಲ್ಲ ಬಂದಾಗ ಮಾನಿಟೈಸೇಷನ್ ಆಗಲ್ಲ. ಪದೇ ಪದೇ ಅದು ಬರಬಾರ್ದು, ಅದರಿಂದ ಚಾನಲ್ ರಿಮೂವ್ ಆಗುತ್ತೆ ಅನ್ನೋದು ಗೊತ್ತೇ ಇರುತ್ತೆ. ಅದಕ್ಕೆ ಆದಷ್ಟು ಯೂಟ್ಯೂಬ್ನಲ್ಲೇ ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋದರೆ ಆಡಿಯೋ ಲೈಬ್ರರಿಯಲ್ಲಿ ಬೇಕಾದಷ್ಟು ಮ್ಯೂಸಿಕ್ಗಳಿದ್ದಾವೆ. ನಿಮ್ಮ ಚಾನಲ್ಗೆ ಯಾವ ಮ್ಯೂಸಿಕ್ಗಳು ನಿಮಗೆ ಸೂಟ್ ಆಗುತ್ತೆ ಅನಿಸುತ್ತೋ ಆ ಮ್ಯೂಸಿಕ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ವಿಡಿಯೋಸ್ಗಳಲ್ಲಿ ಆ್ಯಡ್ ಮಾಡ್ಬೋದು. ಇದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತೀರಾ. AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಅದು ವಾಟರ್ ಮಾರ್ಕ್ ಇರುತ್ತೆ. ಅದನ್ನು ಡೈರೆಕ್ಟಾಗಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡೋದು, ಆಮೇಲೆ ಏನು ಎಡಿಟಿಂಗ್ ಮಾಡದೇ ಇರೋದು, ಡೈರೆಕ್ಟಾಗಿ ಅದು ಹೇಗೆ ಬಂದಿರುತ್ತೋ ಹಾಗೆ ನೀವು ಅಪ್ಲೋಡ್ ಮಾಡೋದು, ಅದು ಬೇರೆ ಯಾವುದೋ ಎಡಿಟಿಂಗ್ ಟೂಲ್ನಲ್ಲಿ ನೀವು ಎಡಿಟಿಂಗ್ ಮಾಡದೇ ಇರೋದು, ಈ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಆಗ ನಿಮಗೆ ವಿಡಿಯೋಸ್ನಲ್ಲಿ ಕಾಪಿರೈಟ್ ಅಂತ ಹೇಳಿ ಬರ್ಬೋದು. ಆಮೇಲೆ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗದೆ ಇರ್ಬೋದು. ಯಾವುದೇ ವಾಟರ್ ಮಾರ್ಕ್ ಇರುವಂಥ AI ವಿಡಿಯೋಸ್ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಆಗ ನಿಮಗೆ ಕಾಪಿರೈಟ್ ಬಂದೇ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆದಷ್ಟು ಕಾಪಿರೈಟ್ ಬರಬಾರ್ದು ಅಂತಂದರೆ AI ವಿಡಿಯೋಸ್ನಲ್ಲೂ ಈ ರೀತಿ ಇದೆ. AI ವಿಡಿಯೋಸ್ಗಳನ್ನ ಜನ್ರೇಟ್ ಮಾಡಿ ಹಾಕ್ಬಿಡ್ಬೋದು ಅಂತಂದರೆ ಆಗ ನಿಮಗೆ ಮಾನಿಟೈಸೇಷನ್ ಆಗಲ್ಲ. ಅದು ಬೇರೆ ಒಂದು ಟೂಲ್ನಲ್ಲಿ ನೀವು ಎಡಿಟಿಂಗ್ ಮಾಡಿ ಹಾಕಬೇಕಾಗುತ್ತೆ. ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ನಲ್ಲಿ AI ಎಡಿಟಿಂಗ್ ಮಾಡೋದಿದೆ, ಇಮೇಜ್ ಟು ವಿಡಿಯೋ ಇದೆ, ಅದನ್ನು ನಾವು ಡೈರೆಕ್ಟಾಗಿ ಹಾಕ್ಬೋದಾ ಅಂತಂದರೆ ಹೌದು, ಅದು ಯೂಟ್ಯೂಬಲ್ಲಿರೋದು, ಅದು ಡೈರೆಕ್ಟಾಗಿ ಹಾಕ್ಬೋದು. ಆದರೆ ಬೇರೆ ಯಾವುದೋ ನೀವು ವೆಬ್ಸೈಟಿಂದ ಈಗ AI ವಿಡಿಯೋಸ್ಗಳನ್ನ ಜನ್ರೇಟ್ ಮಾಡಿರ್ತೀರಾ, ಅದರಲ್ಲಿ ವಾಟರ್ ಮಾರ್ಕ್ ಬಂದಿದೆ, ಆ ರೀತಿ ಏನಾದರೂ ಇತ್ತು ಅಂತ ಅಂದರೆ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಲ್ಲ. ಇದಿಷ್ಟು ಯಾವ ರೀತಿ ಮಾನಿಟೈಸೇಷನ್ ಆಗಲ್ಲ ಅನ್ನೋದನ್ನು ನಾನು ನಿಮ್ಗೆ ಹೇಳಿದೆ. ಈ ರೀತಿ ಏನಾದರೂ ನೀವು ಕಂಟೆಂಟ್ಗಳನ್ನ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇವತ್ತೇ ಸ್ಟಾಪ್ ಮಾಡಿ.
ನಿಮ್ಮ ವಿಡಿಯೋಸ್ಗಳಿಗೆ ನೀವು ಅಷ್ಟು ಕಷ್ಟಪಟ್ಟು ಅಷ್ಟು ಎಡಿಟಿಂಗ್ ಮಾಡಿ ವಿಡಿಯೋಸ್ಗಳನ್ನ ಹಾಕಿದ್ಮೇಲೆ ಒಂದು ವೇಳೆ ನಿಮ್ಮದು ಮಾನಿಟೈಸೇಷನ್ ಆಗಿಲ್ಲ ಅಂತಂದರೆ ಆಗ ನೀವೇ ಸಫರ್ ಆಗ್ತೀರಾ. ಅದನ್ನು ನೆನಪಲ್ಲಿಟ್ಕೊಳ್ಳಿ. ಈಗ ನಿಮ್ಮ ಚಾನಲು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರಿ, ಆದರೆ ಅದು ರಿಜೆಕ್ಟ್ ಆಗಿದೆ. ಇದಕ್ಕೆ ನೀವೇನು ಮಾಡಬೇಕು? ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಒಂದು ವೇಳೆ ರಿಜೆಕ್ಟ್ ಆಯಿತು ಅಂತಂದರೆ ಈ ರೀತಿಯಾದಂಥ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಮೇನಾಗಿ ನೀವು ಚೆಕ್ ಮಾಡಬೇಕಾಗಿರೋದು ರೀಯೂಸ್ಡ್ ಕಂಟೆಂಟ್ಗಳು. ನೀವು ಬೇರೆಯವ್ರ ವಿಡಿಯೋಸ್ಗಳನ್ನ ತೊಗೊಂಡು ಹಾಕಿರ್ತೀರಲ್ವಾ, ಆ ರೀಯೂಸ್ಡ್ ಕಂಟೆಂಟ್ಗಳನ್ನ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ, ಪ್ರೈವೇಟಲ್ಲಿ ಹಾಕಿ. ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಇದು ನೆನಪಲ್ಲಿಟ್ಕೊಳ್ಳಿ. ನೀವು ಡಿಲೀಟ್ ಮಾಡಬೇಡಿ. ಯಾವುದೇ ವಿಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತ ಅಂದರೂ ಇಲ್ಲಿ ರೀಯೂಸ್ಡ್ ಇಲ್ಲದೆ ಇದ್ದರೂ ನೀವು ಯಾವುದೇ ಅಪ್ಲೋಡ್ ಮಾಡಿದ್ರು ಆಮೇಲೆ ಅದರೊಳಗೆ ಏನಾದರೂ ಮಿಸ್ಟೇಕ್ ಇದೆ ಅಂತ ಅಂದರೆ ಆಗ ನೀವು ಅದನ್ನು ಪ್ರೈವೇಟಲ್ಲಿ ಇಡಿ, ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಡಿಲೀಟ್ ಮಾಡಿದ್ದೀರಾ ಅಂತ ಅಂದರೆ ಮತ್ತೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಈ ರೀತಿ ಡಿಲೀಟ್ ಮಾಡಬಾರ್ದು, ಪ್ರೈವೇಟಲ್ಲಿ ಇಟ್ಟರೆ ಆಯಿತು. ರೀಯೂಸ್ಡ್ ಕಂಟೆಂಟ್ಗಳನ್ನ ಪ್ರೈವೇಟಲ್ಲಿ ಇಡಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ ಕ್ವಾಲಿಟಿ ಚೆಕ್ ಮಾಡಬೇಕು. ನಿಮ್ದೇನಾದರೂ ಕ್ವಾಲಿಟಿಯಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು. ನಿಮ್ಮ ವಿಡಿಯೋಸ್ಗಳಲ್ಲಿ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ರಿಜೆಕ್ಟ್ ಆಯಿತು ಅಂತ ಅಂದರೆ ಅಲ್ಲಿ ನಿಮ್ಮದು ವಾಯ್ಸ್ ಏನಾದರೂ ಪ್ರಾಬ್ಲಮ್ ಇದೆಯಾ, AI ಜನರೇಟೆಡ್ ವಾಯ್ಸ್ಗಳನ್ನ ನೀವು ಆ್ಯಡ್ ಮಾಡಿದ್ದೀರಾ, ಇದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಮುಂದೆ ಹಾಕುವಂಥ ವಿಡಿಯೋಸ್ಗಳಲ್ಲಿ ನಿಮ್ಮ ಓನ್ ವಾಯ್ಸ್ನ ಕೊಡೋದಕ್ಕೆ ಟ್ರೈ ಮಾಡಿ. ಓನ್ ವಾಯ್ಸ್ನ ಕೊಡ್ತಾ ಇದ್ದೀರಾ ಅಂತ ಅಂದರೆ ಆಗ ನಿಮ್ಮ ಚಾನಲ್ಲು ಬೇಗ ಮಾನಿಟೈಸೇಷನ್ ಆಗುತ್ತೆ. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಇದಾದಮೇಲೆ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ಗಳಿದ್ದಾವೆ. ಆ ರೂಲ್ಸ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಯೂಟ್ಯೂಬ್ನಲ್ಲಿ ಕಾಪಿರೈಟ್ ಬರೋಂಗಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರೋಂಗಿಲ್ಲ. ನಾನು ಕೆಲವೊಂದು ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಕಮ್ಯುನಿಟಿ ಗೈಡ್ಲೈನ್ಸ್ ಏನೇನಿದೆ ಇದ್ರ ಬಗ್ಗೆ ಎಲ್ಲ ನಾನು ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಇದನ್ನೆಲ್ಲ ನೀವು ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಯೂಟ್ಯೂಬ್ನಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತೇಳಿ. ಅದನ್ನು ನೀವು ಫಾಲೋ ಮಾಡಿದ್ದೀರಾ ಅಂತಂದರೆ ಮಾನಿಟೈಸೇಷನ್ಗೆ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಆದಷ್ಟು ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಇದಾದಮೇಲೆ ನೀವು ಮೇನಾಗಿ ಮಾಡಬೇಕಾಗಿರೋದು ಕನ್ಸಿಸ್ಟೆನ್ಸಿ. ವೀಡಿಯೋಸ್ನಲ್ಲಿ ನೀವು 3 ಮಂತ್ಸ್ಗೊಂದ್ಸಲಿ 4 ಮಂತ್ಸ್ಗೊಂದ್ಸಲಿ ನಾನು ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಅಂದರೆ ಆಗ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟು. ವಾರದಲ್ಲಿ 2 ರಿಂದ 3 ವಿಡಿಯೋಸ್ಗಳನ್ನಾದರೂ ನೀವು ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ. ಅದಾದಮೇಲೆ ನಿಮಗೆ ಮಾನಿಟೈಸೇಷನ್ಗೆ ಅಪ್ಲೈ ನೀವೊಂದು 13 ಡೇಸು, ಇವಾಗ 1 ಮಂತು 2 ಮಂತು 2 ಮಂತ್ಸ್ ಬಿಟ್ಕೊಂಡು ನಿಮ್ಮದೆಲ್ಲ ಕ್ಲಿಯರ್ ಆಗಿದೆ, ನನಗೆ ಇವಾಗ ಮಾನಿಟೈಸೇಷನ್ಗೆ ಮತ್ತೆ ಅಪ್ಲೈ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ತು ಅಂತಂದರೆ ಆಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ನಿಮ್ಮ ಚಾನಲ್ಲು ಬೇಗ ಮಾನಿಟೈಸೇಷನು ಆಗುತ್ತೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಲ್ಪ್ಫುಲ್ ಆಯಿತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.